ಮಗನಿಗೆ ಅಂತಾರೆ ಕಂದ, ಆದ್ರೆ ದರ್ಶನ್ ನಂಬ್ಕೊಂಡು ಪ್ರೊಡ್ಯೂಸ್ ಮಾಡೋದ್ರ ಕತೆ ಗೋವಿಂದ. ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಇನ್ಫಾರ್ಮರ್ ಅಂದ್ರೆ 2004. ನಾನು ನಿಮ್ಮ ಅಬೇಬಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಹಾಗೆ ಸೆಟ್ ಮಾಡಿ. ಯಾಕಪ್ಪ ಅಂದ್ರೆ ನಾನು ಯಾವಾಗಲೇ ವಿಡಿಯೋ ಮಾಡಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಅನ್ನೋದು ಬಂದು ತಲುಪುತ್ತೆ. ಅದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ದರ್ಶನ್ ಅವರ ಬಗ್ಗೆ ಈ ಕೊಲೆ ಅಕಸ್ಮಾತಾಗಿ ಕೂಡ ಪ್ರೂವ್ ಆಗಲ್ಲ ಅಂತ. ಬಟ್ ಈ ಕೊಲೆ ಅನ್ನೋದು ಪ್ರೂವ್ ಆಗೋದು 99%, 999999 ಪಕ್ಕ ಇದೆ. ಯಾಕಪ್ಪ ಅಂದ್ರೆ ದರ್ಶನ್ ಅವರೇ ಆಲ್ಮೋಸ್ಟ್ ಅಲ್ಲಿ ಒಪ್ಕೊಂಡಿದ್ದಾರೆ, ನಾನೇ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತೇಳಿ. ಅಂದ್ರೆ ಇವರಿಗೆ ನನ್ನ ಅಂದಾಜು ಮ್ಯಾಕ್ಸಿಮಮ್ 5 years ಶಿಕ್ಷೆ ಆಗ್ಬೋದು. ಅದೇ ರೀತಿ ಇವರು ಸಿನಿಮಾ ರಂಗದಿಂದ ಆಚೆ ಕೂಡ ಉಳಿಬೋದು. ಅದೇ ರೀತಿ ನಾನು ಒಂದು ರೀಲ್ಸ್ನ ನೋಡ್ತಾ ಇದ್ದೆ, ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಹೆಂಗಪ್ಪ ಅಂತಂದ್ರೆ, ಆ ವ್ಯಕ್ತಿ ತಗೊಂಡು ಏನು ಮಾಡ್ತೀರ, ನಾನು ಹೇಳಿದ್ದೆ ದರ್ಶನ್ ಅವರು ಏನೇ ತಪ್ಪು ಮಾಡಿದ್ರು ನಿಮ್ಮ ಹಿಂದೆ ಜೊತೆ ಅಭಿಮಾನಿಗಳು ಇರ್ತಾರೆ ಅಂತ. ಬಟ್ ಈ ಕೊಲೆ ಪ್ರಕರಣ ನೋಡಿದ್ಮೇಲೆ ಏನು ಗೊತ್ತಾ, ಆ ಹುಡುಗ ಹೇಳಿದ್ದು ನನಗೆ ಹೇಳಿದ್ದೆ ಗೊತ್ತಾ, ನಾವು ಹೆಂಗೆ ಅಭಿಮಾನಿಗಳು ಅಂತಂದ್ರೆ, ಅವ್ರು ದರ್ಶನ್ ಅವ್ರು ಬಂದು ನಮ್ಮನ್ನೇ ಕೊಂದರು, ನಮ್ಮ ಫ್ರೆಂಡ್ಸ್ಗಳನ್ನೇ ಕೊಂದರು, ನಮ್ಮ ಅಪ್ಪ ಅಮ್ಮನ್ನೇ ಕೊಂದರು, ನಾವು ಕೂಡ ಸಪೋರ್ಟ್ ದರ್ಶನ್ಗೆ ಮಾಡ್ತಿರ್ತೀವಿ. ಯಾಕಂದರೆ ನಾವು ಅವ್ರ ಅಭಿಮಾನಿ ಅಲ್ವಾ, ಅದಕ್ಕಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತೀವಿ ಅಂತೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಅದೇ ರೀತಿ ನಾವು ಮಾಡೋ ಈ ಮಿಸ್ಟೇಕಿಂದ ದರ್ಶನ್ ಅವರು ಯಾವ ಥರ ಒಂದು ಕೊಲೆ ಅನ್ನೋದನ್ನ ಮಾಡಿದ್ದಾರೆ, ಅವರು ಅಭಿಮಾನಿ ಅನ್ನೋರನ್ನ ಕೊಲೆ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಅವ್ರಿಗೂ ಕೂಡ ತಪ್ಪಿರ್ಬೋದು. ಏನಂದ್ರೆ ಅವನು ಏನೋ ವಿಡಿಯೋಸ್ ಬಗ್ಗೆ ಕೇಳಿದರೆ ಅವ್ನು ಕೂಡ ತಪ್ಪಿರ್ಬೋದು. ಬಟ್ ಆದರೆ ಅವರು ದರ್ಶನ್ ಅವರು ಒಂದು ಕೊಲೆ ಮಾಡೋವಂಥ ಮಟ್ಟಕ್ಕೆ ಯಾವತ್ತೂ ಕೂಡ ಇಳಿಬಾರ್ದಿತ್ತು. ಆದರೆ ಇಳಿದಿದ್ದಾರೆ. ಅದು ಏನೇ ತಪ್ಪು ಮಾಡಿದ್ರು ಕೂಡ ಅವನ್ನ ಕ್ಷಮಿಸಿ ಬಿಟ್ಬಿಡ್ಬೋದಿತ್ತು. ಅವ್ರು ಚಪ್ಪಲಿಗೆ ಅವ್ರಿಗೆ ಹೊಡೆದ್ರು ಕೂಡ ಅವನ್ನ ಕ್ಷಮಿಸಿ ಬಿಟ್ಟಿರ್ಬೇಕಾದ್ರೆ, ಆದರೆ ದರ್ಶನ್ ಅವ್ರು ಕೂಡ ಒಂದು ತಪ್ಪು ಮಾಡಿದ್ರು. ಅವ್ರ ಹೆಂಡ್ತಿನ ಅವರೇ ಬೈದಿರ್ಬೇಕಾದ್ರೆ, ಅವರೇ ಅಷ್ಟು ಲೀಲಾಜಾಲವಾಗಿ ಅವ್ರ ಹೆಂಡ್ತಿನ ಬೈದಿರ್ಬೇಕಾದ್ರೆ ಇವ್ನು ಕೇಳಿರೋದು ತಪ್ಪೇನಿಲ್ಲ. ದರ್ಶನ್ ಅವ್ರು ಮಾಡಿರೋದು ತಪ್ಪು ಅಂತಂದರೆ ಇವ್ನು ಕೂಡ ಮಾಡಿರೋದು ತಪ್ಪು, ಇವ್ನು ಮಾಡಿರೋದು ಸರಿ ಅಂದರೆ ದರ್ಶನ್ ಕೂಡ ಮಾಡಿರೋದು ಸರಿ. ಅದೇ ರೀತಿ ನೋಡೋದಾದ್ರೆ ದರ್ಶನ್ ಅವರು ಅವ್ರ ಹೆಂಡ್ತಿನ ಯಾವ ಥರ ಬೈದಿರ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಲೆ ವೈರಲ್ ಅನ್ನೋದು ಕೂಡ ಆಗಿತ್ತು ಒಂದು ಸ್ವಲ್ಪ ದಿವಸಗಳ ಹಿಂದೆ. ಅದೇ ರೀತಿ ಇವಾಗ ದರ್ಶನ್ ಅವ್ರನ್ನ ಐ ಥಿಂಕ್ ಇವ್ರನ್ನ ಗಲ್ಲಿಗೆ ಹಾಕ್ತಾರೆ ಅಂತೇಳಿ ಸಿಕ್ಕಾಪಟ್ಟೆ ಜನ ಮಾತಾಡ್ತಿದ್ರು. ಬಟ್ ಇದೇನಂತ ದೊಡ್ಡ ಬಿಗ್ ಕ್ರೈಮ್ ಅಂತ ಹೇಳೋದಕ್ಕಾಗಲ್ಲ. ಬಿಗ್ ಕ್ರೈಮ್ ಹೌದು, ಆದರೆ ಗಲ್ಲಿಗೆ ಹಾಕೋ ರೇಂಜಿಗೆಲ್ಲ ಇಲ್ಲ. ಅದೇ ರೀತಿ ನೋಡಿರ್ಬೋದು ದರ್ಶನ್ ಅವ್ರನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತೇಳಿ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಿ. ಸದ್ಯಕ್ಕಂತೂ ರಿಲೀಸ್ ಮಾಡಲ್ಲ, ಒಂದು 5 years 6 years ಒಳಗಡೆ ಹಾಕಿ ರುಬ್ತಾರೆ ದರ್ಶನ್ ಅವ್ರನ್ನ, ಆಮೇಲಿಂದ ರಿಲೀಸ್ ಮಾಡ್ತಾರೆ. ಎಲ್ಲ ಟಿವಿ ನ್ಯೂಸ್ಗಳಲ್ಲೂ ಕೂಡ ಇದೇ ಒಂದು ಅಬ್ಬರ. ನಾನು ಹೇಳೋದ್ರಲ್ಲಿ ಏನಿಲ್ಲ, ಎಲ್ಲ ಟಿವಿ ನ್ಯೂಸ್ನವರೇ ಪುಂಗ್ತಾ ಇರ್ತಾರೆ. ನಾನು ಪುಂಗಿದ್ರೆ ನಿಮಗೆ ಹೇಳಿದ್ದನ್ನೇ ಹೇಳ್ಯಾರೋ ಕಿಸ್ ಬೈ ದಾಸ್ ಅನ್ನಂಗಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಟಿಲ್ ಆ್ಯಂಡ್ ಟೇಕ್ ಕೇರ್, ಬೈ.